ದತ್ತಾತ್ರೇಯನೆಂದರೆ ದಯಾಸಾಗರ, ಸರ್ವಭೂತಾಂತರಾತ್ಮ, ಸರ್ವಸಾಕ್ಷಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿನ ಜೀವಕೋಟಿಗಳ ಬಗ್ಗೆ ಅನುಕಂಪಿ. ಶ್ರೀದತ್ತನು ಆಯಾ ಜೀವಿಗಳ ಕಷ್ಟಗಳನ್ನು ಕಂಡು ಕರುಣೆಯಿಂದ ಸ್ಪಂದಿಸುವ ಸದ್ಗುರುವೆಂಬುದನ್ನು ಅವನ ಉಪದೇಶಗಳಿಂದ ಮನಗಾಣಬಹುದು. ಬ್ರಹ್ಮಜ್ಞಾನಿಯಾದ ಶ್ರೀದತ್ತನು ನಡೆವ ಹಾದಿಯಲ್ಲಿ ಒಮ್ಮೆ ಎದುರಾಗಿ ಬಂದವನು ಯದುಮಹಾರಾಯ. ಅವಧೂತಾವಸ್ಥೆಯಲ್ಲಿರುವ ಶ್ರೀದತ್ತನನ್ನು ಕಂಡ ಕೂಡಲೇ ಯದುರಾಜನು, ಇವನೇ ಸದ್ಗುರುವು, ಇಂದು ನನ್ನ ಭಾಗ್ಯದ ಬಾಗಿಲು ತೆರೆದಂತಾಯಿತು, ಈತನಿಗೆ ಶರಣಾಗತನಾಗಿ ಮರಣ ಭಯವನ್ನು ನಿವಾರಣೆ ಮಾಡು ಎಂದು ಬೇಡಿಕೊಳ್ಳುವೆನು ಎಂದು ಹೇಳಿಕೊಂಡನು. ಆದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಸಂಶಯಗಳನ್ನು ಕಳೆದುಕೊಳ್ಳಬೇಕೆಂದು ಸಂಕಲ್ಪಿಸಿದರೂ ಸಾಮಾನ್ಯರಂತೆ ಆ ಗುರುವನ್ನು ಪ್ರಶ್ನಿಸಿದ ರೀತಿಯನ್ನು ನೋಡಿ. ಮಹಾತ್ಮ, ತೇಜಃಪುಂಜ ಪ್ರಕಾಶಮಾನರಾದ ತಾವು ಯೋಗಿಗಳಂತೆ, ಸಿದ್ಧ ಪುರುಷರಂತೆ, ಮಹಾಜ್ಞಾನಿಯಂತೆ ಕಾಣುತ್ತಿರುವಿರಿ. ದಯಮಾಡಿ ತಮ್ಮ ಈ ಶ್ರೇಷ್ಠಾವಸ್ಥೆಗೆ ಮೂಲ ಕಾರಣರಾದ ಗುರುಗಳಾರು? ತಮಗೆ ಆ ಮಹಾಗುರುವಿನಿಂದ ಯಾವ ಪ್ರಕಾರದ ಬೋಧೆಯುಂಟಾಯಿತು ಎಂಬುದನ್ನು ತಿಳಿಸಿ ಉಪಕಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದನು. ಶ್ರೀದತ್ತ ಗುರುವು ಯದುರಾಯನನ್ನು ಕುರಿತು, ನಾನು ವಿಶ್ವದಲ್ಲಿ ಕಂಡ ಪ್ರತಿಯೊಂದು ವಸ್ತುವು ಹಾಗೂ ಪ್ರತಿ ಜೀವಿಯು ತನ್ನದೇ ಆದ ಧರ್ಮಗಳನ್ನು ಹೊಂದಿರುವವು. ಆದರೆ ಜ್ಞಾನಿಯಾದವನು ಅವುಗಳನ್ನು ವಿವೇಕದಿಂದ ವಿವೇಚಿಸಿ ಒಂದೊಂದು ಪಾಠವನ್ನು ಕಲಿಯಬಹುದು ಹಾಗೂ ತನ್ನ ಜೀವನದಲ್ಲಿ ಆ ನೀತಿಗಳನ್ನು ತತ್ವಗಳಾಗಿ ವಿಂಗಡಿಸಿ ಅಳವಡಿಸಿಕೊಳ್ಳಬಹುದು. ಇದಕ್ಕೆ ದೃಷ್ಟಾಂತಗಳಾಗಿ ಕೆಲವನ್ನು ಹೇಳುತ್ತೇನೆ, ನೀನು ಮನನ ಮಾಡಬಹುದು ಎಂದನು. ಪೃಥ್ವಿಯು ಶಾಂತಿಯ ಪ್ರತೀಕ, ಕ್ಷಮಾ ಸಂಪನ್ನ, ಅದಿತಿ ಸ್ವರೂಪ, ಸಕಲ ಜೀವಪೋಷಣೆಗೆ ಮೂಲವಾದ ಅನ್ನ, ಉದಕ, ಔಷಧ ಹಾಗೂ ರತ್ನಗಳನ್ನು ಒದಗಿಸುವಳು. ಮಾನವರು ಭೂದೇವಿಯ ಪರೋಪಕಾರವನ್ನು ಪರಿಗಣಿಸದೆ ಅಜ್ಞಾನಿಗಳಾಗಿ ಅನಾಗರಿಕರಾಗಿ ಅಧರ್ಮದಿಂದ ನಡೆದರೂ ತಾನು ಅಹಿಂಸಾ ಮೂರ್ತಿಯಾಗಿ ಸಹನೆಯಿಂದ ಇರುವಳು. ತನ್ನ ಮಕ್ಕಳು ಸಮಾನ ಭಾವದಿಂದ ಬಾಳುತ್ತಾ ಸಮತ್ವವನ್ನು ಹೊಂದಿ ಸಂತೋಷವಾಗಿರಲೆಂದು ಬಯಸಿದರು. ನೀಚ ಪ್ರವೃತ್ತಿಯುಳ್ಳವರು ಪರಸ್ಪರ ಕಲಹದಿಂದ ಮರಣ ಹೊಂದುವುದನ್ನು ಕಂಡು ಮರುಗುವಳು. ಭಾರವಾದ ಪರ್ವತಗಳನ್ನು ಹೊತ್ತು ಜೀವನಾಡಿಗಳಾದ ನದಿಗಳು ಹರಿಯಲು ಅವಕಾಶ ಮಾಡಿಕೊಟ್ಟು ಅಮೃತವನ್ನು ಉಣಬಡಿಸುವಳು. ಆದುದರಿಂದ ಪ್ರತಿಯೊಬ್ಬನೂ ಪೃಥ್ವಿಯಿಂದ ಸಹನೆ, ಶಾಂತಿ, ಕ್ಷಮೆ ಮತ್ತು ಪರೋಪಕಾರ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು. ಜಲವು ನಿರ್ಮಲವೂ ಸ್ನೇಹಮಯಿಯೂ ಮಧುರವು ಮತ್ತು ಪರಮ ಪಾವನವು ಎಂಬುದನ್ನು ತಿಳಿದವನು ತಾನೂ ನಿರ್ಮಲನಾಗಿ ಜನರನ್ನು ತನ್ನ ಮಧುರವಾಣಿಯಿಂದ ಸಂತವಿಸಿ ಆಪತ್ಕಾಲದಲ್ಲಿ ಉಪಕಾರ ಮಾಡಿ ಆಪ್ಯಾಯನ ಮಾಡುವನು. ತೇಜಸ್ಸೆಂದರೆ ಅಗ್ನಿ. ಯಜೇಶ್ವರನಂತೆ ತೇಜಸ್ವಿಯಾಗಲು ಸಕಲ ದೋಷಗಳನ್ನು ಭಸ್ಮ ಮಾಡಿ ಪಾವಕನಂತೆ ಪರಿಶುದ್ಧನಾಗಿ, ಜಾತವೇದನಂತೆ ವೇದಾಧ್ಯಯನ ಸಂಪನ್ನನಾಗಿ ಅಪರಿಗ್ರಹ ವ್ರತದಿಂದ ಅಮೃತತ್ವವನ್ನು ಹೊಂದಬೇಕು. ವಾಯುವು ಸರ್ವಾಧಾರವು, ಪ್ರಾಣರೂಪವು. ಬಾಹ್ಯ ದೋಷಗಳೊಂದನ್ನು ತನ್ನಲ್ಲಿ ಸೇರಿಸಿಕೊಳ್ಳದೆ ಸ್ವಧರ್ಮದಿಂದ ಸರ್ವರನ್ನೂ ಸಂರಕ್ಷಿಸುವುದು. ಹೀಗೆ ವಿವೇಕಿಯಾದವನು ನಿಶ್ಚಲ ಮನಸ್ಸಿನಿಂದ ನಿರ್ಮಲವಾಗಿ ಚಲಿಸುತ್ತಾ ತನ್ನ ಪ್ರಾಣವನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದರಿಂದ ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಾದ ಶಬ್ದಸ್ಪರ್ಶ ರೂಪ ರಸಗಂಧಗಳಿಗೆ ವಶನಾಗದೆ ಸರ್ವರ ಸಂರಕ್ಷಣೆಗೆ, ಸರ್ವರ ಉದ್ಧಾರಕ್ಕೆ ಸದಾ ಸಂಚರಿಸುತ್ತಲಿರಬೇಕು. ಆಕಾಶವೆಂದರೆ ಸರ್ವವ್ಯಾಪಕವು, ನಿತ್ಯ ಶುದ್ಧವು, ಪರಿಪೂರ್ಣವು. ಅದರಂತೆಯೇ ವಿವೇಕಿಯು ಪರಿಪೂರ್ಣತೆಯ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡುತ್ತಿರಲೇಬೇಕು. ನಿರ್ಲೇಪನಾಗಿ ಎಂದರೆ ವೈರಾಗ್ಯಯುಕ್ತನಾಗಿ ಒಳ ಹೊರಗಿನ ಶುದ್ಧಿಯಿಂದ ಸಕಲ ಜೀವರ ಆತ್ಮನು ತಾನೇ ಎಂದು ಅರಿತು ಆತ್ಮಾನಂದದಲ್ಲಿ ತಲ್ಲೀನನಾಗಿರಬೇಕು. ಪರಪ್ರಕಾಶಕ್ಕೂ ಅವಕಾಶ ಕೊಡದೆ ಆತ್ಮಪ್ರಕಾಶದಿಂದಲೇ ಎಲ್ಲವೂ ಬೆಳಗುವುದೆಂದು ತಾನು ತಿಳಿಯಬೇಕು. ಬ್ರಹ್ಮಸ್ವರೂಪವಾದ ಆಕಾಶದಂತೆ ತಾನೂ ಕೂಟಸ್ಥ ಚೈತನ್ಯವೆಂದು ಸಂಯೋಗವಿಯೋಗವಿಲ್ಲದ ಅಧ್ಯಾತ್ಮಯೋಗ ಸಂಪನ್ನನೆಂದು ಅರಿಯಬೇಕು. ಚಂದ್ರನೆಂದರೆ ಆಹ್ಲಾದ, ಆನಂದ, ಶಾಂತ. ಆದರೆ ವೃದ್ಧಿ ಕ್ಷಯಗಳನ್ನು ಹೊಂದಿರುವಂತೆ ತನ್ನ ದೇಹವು ಬೆಳೆಯುವುದು, ಸವಿಯುವುದು. ಆದರೂ ದೇಹಾಧ್ಯಾಸವಿಲ್ಲದೆ ದ್ವಂದ್ವಾತೀತನಾಗಿ ಎಲ್ಲರಿಗೂ ಆನಂದವನ್ನು ಕರುಣಿಸುತ್ತಾ ತಾನು ಅಂತಃಶಾಂತನಾಗಿ ಸರ್ವರ ಮನಸ್ಸಿಗೂ ಸಮಾಧಾನವನ್ನು ಉಂಟುಮಾಡಬೇಕು. ಸೂರ್ಯ, ಆದಿತ್ಯ, ಭಾನು, ಮಿತ್ರ, ರವಿ, ಖಗ, ಪೂಷ, ಹಿರಣ್ಯಗರ್ಭ, ಮರೀಚಿ,
ಸವಿತೃ, ಅರ್ಕ, ಭಾಸ್ಕರ ಎಂಬುದಾಗಿ ಜಗನ್ಮತ್ರನಿಗೆ 12 ನಾಮಗಳು. 12 ತಿಂಗಳುಗಳಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ತನ್ನ ಧರ್ಮವನ್ನು ಬಿಡದೆ ಸಕಲವನ್ನು ಬೆಳಗುತ್ತಾ, ಸೃಷ್ಟಿಸುತ್ತಾ, ಪೋಷಿಸುತ್ತಾ ಪರತತ್ವವನ್ನು ಬೋಧಿಸುವ ಜಗದಾತ್ಮನಾದ ರವಿಯನ್ನು ವಂದಿಸಿದವನು ರೋಗರಹಿತನಾಗುವನು, ಅಧ್ಯಾತ್ಮ ವಿದ್ಯಾ ವಿಶಾರದನೆನ್ನಿಸುವನು, ಸಮಸ್ತ ದೋಷಗಳನ್ನು ಧ್ವಂಸ ಮಾಡುವನು. ಮೇಲಾಗಿ ತನ್ನ ದಿವ್ಯ ತೇಜದಿಂದ ದೇದೀಪ್ಯಮಾನನಾಗಿರುವನು. ಉಪಾಸಕನು ಜಗತ್ತನ್ನು ಬೆಳಗುವ ಸೂರ್ಯನಂತೆ ತನ್ನ ಆತ್ಮವೇ ಆಗಿರುವ ಜ್ಞಾನ ಸೂರ್ಯನನ್ನು ಸಾಕ್ಷಾತ್ಕರಿಸಿಕೊಂಡು ಸರ್ವರಿಗೂ ಜ್ಞಾನ ದೃಷ್ಟಿಯನ್ನಿತ್ತು ರಾಗದ್ವೇಷಗಳನ್ನು ಬಿಟ್ಟು ತ್ಯಾಗಿಯಾಗಿ ಬಾಳುವಂತೆ ಮಾಡುತ್ತಾ ಅಮರತೆಯನ್ನು ಹೊಂದುವಂತೆ ಉಪದೇಶಾಮೃತವೆಂಬ ಕಿರಣಗಳನ್ನು ಹರಡುತ್ತಿರಬೇಕು. ಪಾರಿವಾಳವು ತನ್ನ ಬಂಧುಗಳಲ್ಲಿ ಪರಮ ಪ್ರೀತಿಯನ್ನು, ತನ್ನ ಸಂತಾನದ ಬಗ್ಗೆ ಅತಿಯಾದ ಮೋಹವನ್ನು ಹೊಂದಿರುವುದರಿಂದ ತನ್ನ ಹಾನಿಗೆ ತಾನೇ ಕಾರಣವಾಗುವುದು. ಮೋಹವೇ ನಿಜವಾದ ಬಂಧನ. ಮೋಹದಿಂದ ದಾರುಣ ಮರಣ. ಮೋಹದಿಂದ ಮತ್ತೆ ಮತ್ತೆ ಮೊಟ್ಟೆಯಾಗಿ ಹುಟ್ಟುವ ಕಠಿಣ ಕರ್ಮ. ಆದುದರಿಂದ ವಿವೇಕಿಯು ಎಂದಿಗೂ ಬಂಧನಕ್ಕೆ ಕಾರಣವಾದ ಮೋಹವನ್ನು ತನ್ನಲ್ಲಿ ಬೆಳೆಯಲು ಅವಕಾಶ ಕೊಡಬಾರದು. ಮೋಹಗೊಂಡವರು ತಾವು ಕೆಡುವುದಲ್ಲದೆ ಅಜ್ಞಾನದಿಂದ ಅನ್ಯರಿಗೂ ಅಪಾರ ನೋವನ್ನುಂಟು ಮಾಡುವರು ಎಂಬುದನ್ನರಿತು ಮೋಹವನ್ನು ಬಿಟ್ಟು ಮೋಕ್ಷ ಮಾರ್ಗದ ಕಡೆಗೆ ತಿರುಗಬೇಕು. ಅಜಗರವು ಆಹಾರಕ್ಕೆ ಪ್ರಯತ್ನವನ್ನು ಮಾಡದೆ ತಾನಾಗಿ ದೊರೆತಷ್ಟನ್ನು ಅನುಭವಿಸಿ ಆರಾಮವಾಗಿರವದು. ಹೀಗೆ ವೈರಾಗ್ಯವುಳ್ಳವನು ರುಚಿಕಟ್ಟಾದ ರಸಪೂರ್ಣವಾದ ಅನ್ನೋದಕಗಳಿಗಾಗಿ ಯತ್ನಿಸದೆ ನಿದ್ದೆಯನ್ನು ಗೆದ್ದು ಶರೀರ ಇಂದ್ರಿಯ ಮನಃಶಕ್ತಿಗಳನ್ನು ಸಂಯಮ ಮಾಡಿ ಸರ್ವವ್ಯಾಪಕನಾದ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ದೊರೆತಷ್ಟನ್ನು ಪ್ರಸಾದವೆಂದು ತಿಳಿದು ಸದಾ ಸಮಾಧಾನದಿಂದಿರಲು ಕಲಿಯಬೇಕು. ಸಮುದ್ರವು ಅಪಾರ ಜಲರಾಶಿಯಾಗಿದ್ದರೂ ಎಂದಿಗೂ ಎಲ್ಲೇ ಮೀರಿ ಹರಿಯದು. ಅದರಂತೆ ಮುನಿಯು ಸದಾ ಪ್ರಸನ್ನನಾಗಿ ಗಂಭೀರನಾಗಿ ಎಷ್ಟೇ ಮಾನಸಮ್ಮಾನ ಕೀರ್ತಿ ಗೌರವಗಳುಂಟಾದರೂ ಧರ್ಮವನ್ನು ಮೀರದೆ ತನ್ನ ಕರ್ತವ್ಯ ಕರ್ಮನಿರತನಾಗಿ ತನ್ನ ಬಳಿ ಬಂದವರಿಗೆ ಆಶ್ಚರ್ಯ ಆಹ್ಲಾದವನ್ನು ಉಂಟುಮಾಡಬೇಕು. ಮೇಲಾಗಿ ಭಗವದ್ಧಾನಪರಾಯಣನಾಗಿರಬೇಕು. ಒಂದೊಂದು ಇಂದ್ರಿಯವು ಪ್ರಬಲವಾದುದರಿಂದ ಅದಕ್ಕೆ ಅಧೀನವಾಗಿ ಆಶೆ ಪಡುವುದರಿಂದ ದೀಪದ ಹುಳು ರೂಪದಿಂದ, ಜೇನು ನೊಣವು ಸುವಾಸನೆಯಿಂದ, ಮೀನು ರಸದಿಂದ, ಆನೆಯು ಸ್ಪರ್ಶ ಸುಖದಿಂದ, ಜಿಂಕೆಯು ನಾದತನ್ಮಯತೆಯಿಂದ ಮರಣವನ್ನು ಹೊಂದುವವು ಅಥವಾ ಬಂಧಿಸಲ್ಪಟ್ಟು ಬಾಧೆಯನ್ನನುಭವಿಸುವವು. ಆದುದರಿಂದ ವಿವೇಕಿಯು ತನ್ನ ಬಲವಾದ 5 ಇಂದ್ರಿಯಗಳ ದೌರ್ಬಲ್ಯವನ್ನು ತಿಳಿದು ಅವುಗಳಿಗೆ ವಶವರ್ತಿಯಾಗದೆ ಎಂದರೆ ಭೋಗ ಸಾಧನಗಳಾದ ಚಿನ್ನ, ರೇಷ್ಮೆ, ಗಂಧ, ಪುಷ್ಪ, ತಾಂಬೂಲ, ಪಾನೀಯಗಳಿಗೆ ದಾಸರಾಗಬಾರದು. ಈಶನಂತೆ ನಿರ್ಲಿಪ್ತನಾಗಿ ಅಂತರ್ಯಾಮಿಯಾದ ಆತ್ಮನಲ್ಲಿ ವಿಹರಿಸುವ ಅಭ್ಯಾಸವನ್ನು ಮೈಗೂಡಿಸಿಕೊಳ್ಳಬೇಕು. ಜೇನುನೊಣವು ಹೂವಿಗೆ ನೋವಾಗದಂತೆ ಮಧುಪಾನ ಮಾಡಿ ತನ್ನ ಗೂಡಿಗೆ ತಾನು ಹಿಂತಿರುಗುವಂತೆ ತ್ಯಾಗಿಯು ಜಿಹ್ವಾ ಚಾಪಲ್ಯದಿಂದ ಮೃಷ್ಟಾನ್ನ ಭೋಜನಕ್ಕೆ ಬಾಯಿ ನೀರು ಸುರಿಸದೆ ಭಿಕ್ಷೆಯಿಂದ ದೊರೆತುದನ್ನು ಔಷಧದಂತೆ ಸೇವಿಸಿ ಸಂತೃಪ್ತನಾಗಿ ತಪೋನಿರತನಾಗಬೇಕು. ಮಧುಕರ ಶಿಕ್ಷಣ ವೇತೃವಿಗೆ ಮಾಧವನ ದರ್ಶನ. ಸಂನ್ಯಾಸಿಯು ಸ್ತ್ರೀ ಚಿಂತೆ, ಸ್ಪರ್ಶ, ಸಂಭಾಷಣ, ಸ್ನೇಹದಲ್ಲಿ ಆಸಕ್ತನಾಗಬಾರದು. ಧನ, ವಸ್ತ್ರ, ಆಹಾರ, ಆಭರಣ, ಆಶ್ರಮಗಳನ್ನು ಹೊಂದಿರಬಾರದು. ಸಂಗೀತ, ಸಾಹಿತ್ಯ, ನಾಟ್ಯ, ವಾದ್ಯ, ಹರಟೆಗಳಲ್ಲಿ ಆಸಕ್ತನಾಗಬಾರದು. ವೇಶ್ಯೆಯು ಸಮಯಕ್ಕೆ ತಕ್ಕಂತೆ ವೇಷಭೂಷಣಾಲಂಕಾರಗಳಿಂದ ಪರಪುರುಷರನ್ನು ಆಕರ್ಷಿಸಲು ತನ್ನ ಮನೆಯ ಬಾಗಿಲಿನಲ್ಲಿ ನಿಲ್ಲುವಂತೆ ಮೋಕ್ಷಾಕಾಂಕ್ಷಿಗಳು ಶಮದಮಾದಿ ಷಟ್ಸಂಪತ್ತಿಯಿಂದ ಆನಂದ ತುಂದಿಲರಾಗಿ ಆತ್ಮಾರಾಮನಾದ ಪರಮಪುರುಷನ ದಿವ್ಯದರ್ಶನಕ್ಕೆ ಕಾತುರರಾಗಿರಬೇಕು. ಪಿಂಗಳಿ ಎಂಬ ವೇಶ್ಯೆಯು ಒಂದು ದಿನ ತನ್ನ ಬಾಳನ್ನು ಕುರಿತು ತಾನೇ ಚಿಂತಿಸಿ ತನ್ನ ಬಯಕೆಗಳಿಗೆ ತಾನೇ ನಾಚಿಕೆಪಟ್ಟು ವ್ಯಥಿತಳಾಗಿ ಪಶ್ಚಾತ್ತಾಪಪಟ್ಟು ಬೆಂದು ತನ್ನ ಹೃದಯಾಂತರ್ಯಾಮಿಯಾದ ಪುರುಷೋತ್ತಮನ ಧ್ಯಾನದಲ್ಲಿ ಮಗ್ನಳಾಗಿ ಮುಕ್ತಿಯನ್ನು ಪಡೆದಳು. ದುರಾಶೆಯೇ ದುಃಖಕ್ಕೆ ಮೂಲ. ಕುರರವೆಂಬ ಪಕ್ಷಿಯು ಮಾಂಸದ ಚೂರನ್ನು ಕಚ್ಚಿಕೊಂಡು ಎಷ್ಟು ದೂರ ಹೋದರೂ ಹದ್ದು ಅದನ್ನು ಅಟ್ಟಿಸಿಕೊಂಡೇ ಹೋಯಿತು. ತನ್ನನ್ನು ಕಚ್ಚಿ ತಿನ್ನುವುದೆಂಬ ಭಯವು ಬಂದ ಕೂಡಲೇ ಕುರರವು ಮಾಂಸದ ಚೂರನ್ನು ಎಸೆದ ಕೂಡಲೇ ಹದ್ದು ಆ ಪಕ್ಷಿಯನ್ನು ಬಿಟ್ಟು ಮಾಂಸದ ತುಂಡಿನ ಕಡೆಗೆ ಹಾರಿಹೋಯಿತು.
ಇದರಿಂದ ಏನನ್ನೂ ಪರಿಗ್ರಹಿಸದೆ ಪರಮಾತ್ಮನನ್ನು ಮಾತ್ರ ಸ್ಮರಿಸುವ ಪರಿವ್ರಾಜಕನಿಗೆ ಮಾತ್ರ ಪರಮಸುಖವು ಪ್ರಾಪ್ತಿಯಾಗುವುದು. ಯದುರಾಜ, ನನಗೆ ಮಾನಾವಮಾನಗಳಿಲ್ಲ, ನಾನು ನನ್ನದೆಂಬುದಿಲ್ಲ. ಆತ್ಮಕ್ರೀಡನಾಗಿ ಬಾಲಕರಂತೆ ಶುದ್ಧ ಮನಸ್ಕನಾಗಿರುವೆನು. ಕೈಯಲ್ಲಿ ಬಳೆಗಳಿದ್ದರೆ ಫುಲುಗುಲು ಧ್ವನಿಯು ಇತರರ ಕಿವಿಗೂ ತಲುಪುವುದು. ಒಂದೇ ಬಳೆಯಿದ್ದರೆ ಸದ್ದು ಗದ್ದಲ ಪ್ರಚಾರವಾಗದಿರುವಂತೆ ಯಾರು ಏಕಾಂಗಿಯೋ ಏಕಾಂತಪ್ರಿಯರೋ ಅವರು ಮಾತ್ರ ಶ್ರೀಕಾಂತನನ್ನು ಕಣ್ಣುಂಬ ಕಂಡು ಆನಂದಮೂರ್ತಿಯಾಗಿರಬಲ್ಲರು. ಕರ್ಮವಾಸನೆಗಳಿಂದ ತುಂಬಿರುವ ಮನಸ್ಸು ಅತ್ಯಂತ ಚಪಲವು. ಕಟ್ಟಿಗೆಗಳು ಮೇಲಿಂದ ಮೇಲೆ ಬಿದ್ದಷ್ಟು ಬೆಂಕಿಯ ಉರಿಯು ಹೆಚ್ಚುವಂತೆ ಆ ಆಸೆಗಳನ್ನು ಗೆದ್ದು ಶಾಂತರಾಗಲು. ಬಿಲ್ಲುಗಾರನು ಬಾಣವನ್ನು ಹೂಡಿ ಏಕಾಗ್ರತೆಯಿಂದ ಗುರಿಯನ್ನು ಸಾಧಿಸುವಂತೆ ಜಾಣನಾದವನು ಆತ್ಮಮಂತ್ರದಿಂದ ಅಖ್ಯಾನುಸಂಧಾನದಿಂದ ಆನಂದಮಗ್ನನಾಗುವನು. ಸರ್ಪಗಳು ಯಾರ ಕಣ್ಣಿಗೂ ಕಾಣದ ಹಾದಿಯಲ್ಲಿ ಏಕಾಂಗಿಯಾಗಿ ನಿರ್ಭೀತಿಯಿಂದ ಸಂಚರಿಸುತ್ತಾ ತನ್ನದು ಎಂಬ ಗೊತ್ತಾದ ಗೂಡನ್ನು ಕಟ್ಟಿಕೊಳ್ಳದೆಯೇ ಸಿಕ್ಕಿದ್ದನ್ನು ಉಂಡು ಸುಖವಾಗಿ ದೀರ್ಘಕಾಲ ಬಾಳುವಂತೆ ಬುದ್ಧಿವಂತನು ತನಗೆಂದು ಮನೆಮಠಗಳನ್ನು ಕಟ್ಟಿಕೊಳ್ಳದೆ ಮಿತಭಾಷಿಯಾಗಿ ಆತ್ಮಾನುಸಂಧಾನದಿಂದ ಎಲ್ಲೆಂದರಲ್ಲಿ ವಿಶ್ರಾಂತಿಯನ್ನು ಹೊಂದಿ ಜಗನ್ನಾಥನ ಬಗ್ಗೆ ಮಾತ್ರ ಜಾಗೃತನಾಗಿ ಜಯಶೀಲನಾಗುವನು. ಜೇಡರ ಹುಳುವು ಆಹಾರವನ್ನು ಹೊಂದಲು ತನಗಾಗಿ ಬಲೆಯೊಂದನ್ನು ನೇಯ್ದು ಕಾಲಾಂತರದಲ್ಲಿ ದುರ್ಬಲವಾಗಿ ಆ ಬಲೆಯಲ್ಲಿ ಬಲಹೀನವಾಗಿ ಸಿಕ್ಕಿ ಸತ್ತು ಹೋಗುವುದು. ತನಗೆ ಬೇಕಾದುದು ಮುಂದೆ ತನಗೆ ಬೇಸರವಾಗಿ ಇಲ್ಲವಾಗುವಂತೆ. ಭಗವಂತನು ಬಹುವಾಗಬೇಕೆಂದು ಬಯಸಿ ಭೂರಾದಿ ಲೋಕಗಳನ್ನು ಸೃಷ್ಟಿಸಿ ಬಹಳಷ್ಟು ಕಾಲ ಪೋಷಿಸಿ ಕೊನೆಗೆ ಬೇಡವೆನ್ನಿಸಿದಾಗ ಪ್ರಳಯವನ್ನುಂಟು ಮಾಡಿ ಸರ್ವವನ್ನು ಸಮೂಲ ಸಂಹಾರ ಮಾಡಿ ತಾನು ಮಾತ್ರ ಅದ್ವಿತೀಯನಾಗಿ ವಿರಮಿಸುವನು. ಆದ್ದರಿಂದ ಈ ಜಗತ್ತಿನಲ್ಲಿದ್ದರೂ ಪ್ರಾಜ್ಞರು ವಿಚಾರಪರರಾಗಿ ನಾಮರೂಪಗಳು ನಶ್ವರವೆಂದು ನಾರಾಯಣನು ಮಾತ್ರ ನಿತ್ಯ ಸತ್ಯನೆಂದು ನಂಬಿ ಕೃತಾರ್ಥರಾಗುವರು. ಭ್ರಮರದ ಸ್ವಭಾವವೆಂದರೆ ತನ್ನ ಕಣ್ಣಿಗೆ ಕಂಡ ಕೀಟವನ್ನು ಹಿಡಿದು ತಂದು ತನ್ನ ಗೂಡಿನಲ್ಲಿ ಸೇರಿಸುವುದು. ಹೀಗೆ ಬಂಧಿಸಲ್ಪಟ್ಟ ಕೀಟವು ಹೊರಬರಲಾರದೆ ಭ್ರಮರದ ಬರುವಿಕೆಯನ್ನೇ ಭಯದಿಂದ ನಿರೀಕ್ಷಿಸುತ್ತಾ ಕೊನೆಗೆ ಭ್ರಮರದ ಧ್ಯಾನವು ತೀವ್ರತರವಾಗುತ್ತಿರುವ ಹಾಗೆಯೇ ಕೀಟದ ರೂಪವು ಭ್ರಮರದ ರೂಪಕ್ಕೆ ಪರಿವರ್ತನೆ ಹೊಂದುವುದು. ಸಾಧಕರು ಸತ್ಸಂಗದ ಪ್ರಭಾವದಿಂದ ಸರ್ವೇಶ್ವರನಲ್ಲಿ ಮನಸ್ಸನ್ನು ನಿಲ್ಲಿಸಿ ಆ ಮನಸ್ಸು ಈಶ್ವರನನ್ನೇ ಧ್ಯಾನಿಸುತ್ತಾ ದಿವ್ಯದರ್ಶನದ ಹಂಬಲವನ್ನು ಬೆಳೆಸಿಕೊಳ್ಳುವುದರಿಂದ ದೇವದೇವೋತ್ತಮನ ಸಾರೂಪ್ಯವನ್ನು ಹೊಂದುವುದೆಂಬುದರಲ್ಲಿ ಸಂಶಯವಿಲ್ಲ. ಆದುದರಿಂದ ಯದುರಾಜ ತನ್ನ ದೇಹ ಮೊದಲ್ಗೊಂಡು ತನ್ನ ಸುತ್ತಮುತ್ತಲೂ ಇರುವ ವ್ಯಕ್ತಿಗಳನ್ನು ಆಗಿಂದಾಗ್ಗೆ ಅಲ್ಲಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳನ್ನು ಗಮನಿಸುತ್ತಾ ಮೋಹಗೊಳ್ಳದೆ ಆನಂದನಿಧಿಯಾದ ಆತ್ಮನ ಕಡೆಗೆ ಲಕ್ಷ್ಯವಿಟ್ಟು ಸುಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾ ಹುಟ್ಟು ಸಾವುಗಳೆಂಬ ಸಂಸಾರ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ದೈವೀ ಸಂಪತ್ತಿನಿಂದ ದೈವ ಸಾಕ್ಷಾತ್ಕಾರವನ್ನು ಹೊಂದಿ ದಿವ್ಯ ತೇಜದ ಬೆಳಕಿನ ಪಥದಲ್ಲಿ ಪ್ರಗತಿಯನ್ನು ಹೊಂದಿ ಮುಕ್ತಿ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕು ಎಂದು ಶ್ರೀದತ್ತಗುರುವು ಬೋಧಿಸಿ ಬಂದ ದಾರಿಯನ್ನೇ ಹಿಡಿದು ಹೊರಟು ಹೋದನು. ಶ್ರೀ ದತ್ತಗುರುವು ಯದುರಾಜನಿಗೆ ನೀಡಿದ ಉಪದೇಶಗಳು ಕೇವಲ ಬಾಯಿಮಾತಿನದಲ್ಲ. ಪ್ರಕೃತಿಯಲ್ಲಿನ ಪ್ರತಿಯೊಂದು ವಸ್ತು ಹಾಗೂ ವ್ಯಕ್ತಿಯ ಕ್ರಿಯಾತ್ಮಕ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಅಡಗಿರುವ ಅಂತರಾತ್ಮನ ಸ್ಥಿತಿಯ ಅನುಭೂತಿಯು ಅವಧೂತ ದತ್ತನಲ್ಲಿ ಪ್ರಕಟವಾಗುತ್ತಿದ್ದವು. ರೋಗಿಗಳ ಆರ್ತನಾದ, ದೀನದರಿದ್ರರ ಕರುಳಿನ ಕೂಗು, ಸಂಸಾರಿಗಳ ದುಃಖದ ಕಾವು, ಮೂಕ ಪಕ್ಷಿಗಳ ದಾರುಣ ವ್ಯಥೆ, ಗಿಡಮರಬಳ್ಳಿಗಳು ಚಿತ್ರಹಿಂಸೆಯಿಂದ ಕಂಬನಿ ತುಂಬಿ ಕಂಪಿಸುವುದರ ಬಗ್ಗೆ ಅನುಕಂಪಾವರ್ತಿಯಾದವನು ಶ್ರೀದತ್ತಗುರು. ಅನುಭವಿಸಿದ್ದನ್ನು ಆಂತರ್ಯದಲ್ಲಿ ಅದುಮಿಡದೆ ಸರ್ವರನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಲು ತನ್ನ ದಿವ್ಯ ತೇಜಸ್ಸನ್ನು, ತಪಫಲವನ್ನು, ಸಿದ್ಧಿಗಳನ್ನು ದುರ್ಬಲರ ನೆರವಿಗೆ ಬಳಸಿದ ಭಗವಂತ ಶ್ರೀದತ್ತ.